ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸುಗ್ಗಿಯ ಸಿರಿ ಸಂಕ್ರಾಂತಿ ಹಬ್ಬ ಬಂತು, ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು. ಮಕರ ಸಂಕ್ರಾಂತಿ 2024. ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ. ದಕ್ಷಿಣಾಯನದಿಂದ ಸೂರ್ಯನ ನೆರೆಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಉಗ್ಗಿ ಎಂದರೆ ಪೊಂಗಲ್. ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ. 2024ರ ಮಕರ ಸಂಕ್ರಾಂತಿ ಯಾವಾಗ? 2024ರ ಮಕರ ಸಂಕ್ರಾಂತಿಯು ದಿನಾಂಕ 15/1/2024ರಂದು ಆಚರಿಸಲಾಗುತ್ತದೆ. ಈ ದಿನ ಸೋಮವಾರವಾಗಿದ್ದು ಪುಷ್ಯ ಶುದ್ಧ ಪಂಚಮಿ ಬೆಳಿಗ್ಗೆ 8:31 ಸಮಯದಲ್ಲಿ ಶತಭಿಷ ನಕ್ಷತ್ರ, ವರಿಯನ್ ಯೋಗ, ಭದ್ರಕರಣ, ಮಕರ ಲಗ್ನದಲ್ಲಿ ಸೂರ್ಯದೇವನು ನೆರೆಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಬಾರಿಯ ಸಂಕ್ರಾಂತಿ ದೇವಿ ಯಾರು? ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ. ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ. ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ. ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ. ಸಂಕ್ರಾಂತಿಯ ಫಲಗಳು. ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯೂ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ. ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು, ವ್ಯಾಪಾರಿಗಳಿಗೆ ಸುಖವೂ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯು, ಅಗ್ನಿ ಅವಘಡಗಳು ಉಂಟಾಗುತ್ತವೆ. ಕುಂಭರಾಶಿಯ 12 ತಿಂಗಳುಗಳ ಮಕರ ಸಂಕ್ರಾಂತಿಯ ಫಲಗಳು. ಜನವರಿ. ಕುಟುಂಬದಲ್ಲಿ ಸುಖ, ದೇಹಾರೋಗ್ಯದಲ್ಲಿ ಸುಧಾರಣೆ, ಕುಟುಂಬ ಸೌಖ್ಯ ಇದೆ, ಮಾನಸಿಕ ಚಂಚಲತೆ ಇರುತ್ತೆ, ಸ್ನೇಹದಲ್ಲಿ ಬಿರುಕು ಕಾಣಬಹುದು, ಹಣಕಾಸು ಸಾಧಾರಣವಾಗಿರುತ್ತೆ, ಖರ್ಚು ಅಧಿಕವಾಗುತ್ತೆ, ಮನಸ್ಸಿನಲ್ಲಿ ಕಿರಿಕಿರಿ. ಅದೃಷ್ಟ ಬಣ್ಣ ಹಸಿರು, ಅದೃಷ್ಟ ಸಂಖ್ಯೆ 3. ಫೆಬ್ರವರಿ ತಿಂಗಳ ಫಲಗಳು. ಆರೋಗ್ಯದ ಬಗ್ಗೆ ಗಮನ ಅಗತ್ಯ, ಧನವೃದ್ಧಿ ಸಾಧಾರಣವಾಗಿರುತ್ತೆ, ಸತ್ಸಂಗ ಮಾಡಬೇಕು, ಕುಟುಂಬದಲ್ಲಿ ನೆಮ್ಮದಿ ಕಡಿಮೆ ಇರುತ್ತೆ, ಮನಸ್ಸಿನಲ್ಲಿ ಭಯ ಅಧಿಕವಾಗುತ್ತೆ, ಬಂಧು ಮಿತ್ರರಿಂದ ಸಹಾಯ ಸಿಗಬಹುದು, ನೆಮ್ಮದಿ ಸ್ವಲ್ಪ ಕಡಿಮೆ ಇರುತ್ತೆ. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ತಾಮ್ರ ಬಣ್ಣ. ತಿಂಗಳ ಫಲಗಳು. ವೃತ್ತಿಯಲ್ಲಿ ಯಶಸ್ಸು ಹೆಚ್ಚಳ, ಸಂಬಂಧಗಳಲ್ಲಿ ಬಿರುಕು, ಮೋಸ ಮಾಡುವ ಜನರಿಂದ ಎಚ್ಚರ ಇರಬೇಕು, ಹಿರಿಯರ ಬಗ್ಗೆ ಕಾಳಜಿ ಬೇಕು, ಕಾರ್ಯಗಳು ಕುಂಠಿತ ಆಗ್ಬೋದು. ಅದೃಷ್ಟ ಬಣ್ಣ ಹಸಿರು, ಅದೃಷ್ಟ ಸಂಖ್ಯೆ 5. ಏಪ್ರಿಲ್ ತಿಂಗಳ ಫಲಗಳು. ಬಂಧು ಮಿತ್ರರ ಸಂಬಂಧ ಅನಿವಾರ್ಯವಾಗುತ್ತೆ, ಶಿಸ್ತು ಅಗತ್ಯ ಇರುತ್ತೆ, ದೈಹಿಕ ಆರೋಗ್ಯ ಸಾಧಾರಣವಾಗಿರುತ್ತೆ, ಕುಟುಂಬ ಸ್ಥಿತಿ ಸಾಧಾರಣವಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕುಂಠಿತವಾಗುತ್ತೆ. ಅದೃಷ್ಟ ಬಣ್ಣ ಕೆಂಪು, ಅದೃಷ್ಟ ಸಂಖ್ಯೆ 4. ಮೇ ತಿಂಗಳ ಫಲಗಳು. ಆರೋಗ್ಯದ ಬಗ್ಗೆ ನಿಗಾ ಅಗತ್ಯ, ಸಂಸಾರ ಸುಖ, ಹಣಕಾಸು ವಿಚಾರದಲ್ಲಿ ಎಚ್ಚರ, ಕುಲದೇವತೆ ಪೂಜೆ ಮಾಡಿ, ಮಾತಿನಲ್ಲಿ ಎಚ್ಚರ ಇರಲಿ. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ನೀಲಿ. ಜೂನ್ ತಿಂಗಳ ಫಲಗಳು. ಅಧಿಕ ಖರ್ಚು ಬರುತ್ತೆ, ಆರೋಗ್ಯದ ಕಡೆ ಗಮನ ಮುಖ್ಯ, ಸಂದರ್ಭೋಚಿತ ಕಾರ್ಯ ಮುಖ್ಯವಾಗಿ ಮಾಡಬೇಕು, ಮನೆಯ ದೇವರ ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ಬಿಳಿ. ಜುಲೈ ತಿಂಗಳ ಫಲಗಳು ನೋಡೋದಾದರೆ ಚಿತ್ತ ಚಾಂಚಲ್ಯ ಕಾಡುತ್ತೆ ನಿಮಗೆ, ದೇವತಾ ಕಾರ್ಯದಲ್ಲಿ ಭಾಗವಹಿಸ್ತೀರಾ, ಅಕ್ರಮ ಸಂಪಾದನೆ ಮಾಡೋದು ಬೇಡ, ಅದರಿಂದ ತುಂಬ ತೊಂದರೆ ಆಗುತ್ತೆ, ಕುಟುಂಬ ಸೌಖ್ಯ ಇರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ. ಅದೃಷ್ಟ ಬಣ್ಣ ಬಿಳುಪು, ಅದೃಷ್ಟ ಸಂಖ್ಯೆ 1. ಆಗಸ್ಟ್ ತಿಂಗಳ ಫಲಗಳು. ಹಣಕಾಸು ಅಭಿವೃದ್ಧಿ ಆಗುತ್ತೆ, ಆರೋಗ್ಯ ಸಾಧಾರಣ ಇರುತ್ತೆ, ಸಾಂಸಾರಿಕ ಸುಖನೂ ಸಾಧಾರಣ ಇರುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಧನಾರ್ಜನೆಗೆ ಸ್ವಲ್ಪ ಕೊರತೆ ಬರ್ಬೋದು, ಕಷ್ಟ ಆಗ್ಬೋದು, ಮಿತ್ರರಿಂದ ಸಹಾಯ ಆಗುತ್ತೆ. ಅದೃಷ್ಟ ಬಣ್ಣ ಹಸಿರು, ಅದೃಷ್ಟ ಸಂಖ್ಯೆ 2. ಸೆಪ್ಟೆಂಬರ್ ತಿಂಗಳ ಫಲಗಳು. ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಹಣಕಾಸು ಸಂತೃಪ್ತಿ ತರುತ್ತೆ, ಆರೋಗ್ಯ ಸಾಧಾರಣ, ಚಿತ್ತ ಚಾಂಚಲ್ಯ ಇರುತ್ತೆ, ಕಾರ್ಯ ಸಾಫಲ್ಯ ಆಗುತ್ತೆ. ಅದೃಷ್ಟ ಬಣ್ಣ ಕೇಸರಿ, ಅದೃಷ್ಟ ಸಂಖ್ಯೆ 4. ಅಕ್ಟೋಬರ್ ತಿಂಗಳ ಭವಿಷ್ಯ ನೋಡೋದಾದರೆ ಹಣದ ಹರಿವು ಕಡಿಮೆ ಆಗುತ್ತೆ, ಖರ್ಚಿನಲ್ಲಿ ಶಿಸ್ತು ಅಗತ್ಯ, ಅತಿಯಾದ ಖರ್ಚು ಮಾಡಿದರೆ ತೊಂದರೆಗೊಳಗಾಗ್ತೀರಿ, ಬಂಧು ಮಿತ್ರರ ಸಹಕಾರ ಕಡಿಮೆ, ಮಾನಸಿಕ ನೆಮ್ಮದಿ ಇರುತ್ತೆ, ಆರೋಗ್ಯದಲ್ಲಿ ಪ್ರಗತಿ ಇರುತ್ತೆ. ಅದೃಷ್ಟ ಬಣ್ಣ ಕಂದು, ಅದೃಷ್ಟ ಸಂಖ್ಯೆ 7. ನವೆಂಬರ್ ತಿಂಗಳ ಭವಿಷ್ಯ. ಆರೋಗ್ಯದಲ್ಲಿ ಅನುಕೂಲ, ಧನನಾಶ ಸಾಧ್ಯತೆ,
ವರ್ಷದಲ್ಲಿ ಬಂಧುಗಳ ಸಹಾಯ ಕಡಿಮೆ, ಕೆಲಸ ಕಾರ್ಯಗಳಲ್ಲಿ ನಿರುತ್ಸಾಹ, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಇರುತ್ತೆ. ಅದೃಷ್ಟ ಬಣ್ಣ ಕಡು ಕೆಂಪು, ಅದೃಷ್ಟ ಸಂಖ್ಯೆ 7. ಡಿಸೆಂಬರ್ ತಿಂಗಳ ಫಲಗಳು. ದೈಹಿಕ ಹಾಗೂ ಮಾನಸಿಕ ಒತ್ತಡ ಇರುತ್ತೆ, ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು, ಅಧಿಕ ವ್ಯಯದ ಚಿಂತೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಆಗುತ್ತೆ. ಅದೃಷ್ಟ ಬಣ್ಣ ಕೆಂಪು, ಅದೃಷ್ಟ ಸಂಖ್ಯೆ 3. ಮೀನರಾಶಿಯವರ ಫಲಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.